ಬೆಂಗಳೂರಲ್ಲಿ ಆಟೋ ಡ್ರೈವರ್ ಮೇಲೆ ಯುವತಿಯಿಂದ ಹಲ್ಲೆ ಕೇಸ್ ಸಂಬಂಧ ಇವತ್ತು ಆಟೋ ಚಾಲಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೂ ನಿರ್ಧಾರ ಮಾಡಿದ್ರು. ಆದರೆ ಅದಕ್ಕೂ ಮುಂಚೆ ಆ ಯುವತಿ ಈಗ ಸಾರಿಯನ್ನ ಕೇಳಿದಾಳೆ. ಆಟೋ ಡ್ರೈವರ್ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ. ಉತ್ತರ ಭಾರತದ ಮಹಿಳೆ ಆಟೋ ಡ್ರೈವರ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಕೇಳ್ಕೊಂಡಿದ್ದಾರೆ. ಸಿಟ್ಟು ಬಂತು ಆ ಸಂದರ್ಭದಲ್ಲಿ, ತಪ್ಪಾಯ್ತು, ಬೇಕು ಅಂತ ಚಪ್ಪಲಿಂದ ಹೊಡೆದಿಲ್ಲ, ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ದಂಪತಿ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಕನ್ನಡಿಗರ ಮೇಲೆ, ಬೆಂಗಳೂರು ಮೇಲೆ ನಮಗೆ ಬಹಳ ಪ್ರೀತಿ ಇದೆ ಅಂತ ದಂಪತಿ ಹೇಳ್ಕೊಂಡಿದ್ದಾರೆ. ಈ ಪ್ರಕರಣ ಏನು, ಘಟನೆ ಏನಾಯ್ತು ಅಂದ್ರೆ ಸ್ಕೂಟರ್ಗೆ ಆಟೋ ಟಚ್ ಆಯ್ತು ಅಂತ ಹೇಳಿ ಬೆಳ್ಳಂದೂರು ಬಳಿಯಲ್ಲಿ ಗಲಾಟೆ ಆಯ್ತು. ಆ ಸಂದರ್ಭದಲ್ಲಿ ಆಟೋ ಡ್ರೈವರ್ಗೆ ಆ ಯುವತಿ ಚಪ್ಪಲಿಯಿಂದ ಹೊಡೆದಿದ್ಲು. So there's no hatred for the Kannadigas people or the Kannada language. And auto drivers. We love Bangalore, we love the culture, we love the people. I apologize. Free auto driver, cab driver or BMTC driver. She is like brother. You don't feel like that. No. You come. She is like your brother and your sister. You don't feel like that. Sorry. ಕನ್ನಡ ಜನಕ್ಕೆ ಮಂಡಿ ಊರು ಕೇಳ್ಕೊಳ್ಳಿ. ಎಲ್ಲ ಕನ್ನಡಿಗರು ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಎಲ್ಲ ಕನ್ನಡಿಗರಿಗೂ ನಾನು ಕ್ಷಮೆ ಕೇಳ್ತೀನಿ. ಕನ್ನಡಿಗರಿಗೆ ಕರ್ನಾಟಕದ ಬಗ್ಗೆ ಮಾತಾಡಲ್ಲ. ದಯವಿಟ್ಟು ಎಲ್ಲರೂ ಕ್ಷಮೆ. So there's no hatred for the Kannada. ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿ, ಈಗ ಕ್ಷಮೆಯನ್ನ ಕೇಳಿದ್ದಾರೆ ಚಪ್ಪಲಿಯಿಂದ ಹೊಡೆದ ಮೇಲೆ. ಈಗ ಆಟೋ ಚಾಲಕರು ಏನು ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು, ಅದನ್ನ ಹಿಂಪಡೆದಿದ್ದಾರಾ ಅಥವಾ ಪ್ರತಿಭಟನೆ ನಡೆಯುತ್ತಾ? ಶರ್ಮಿತಾ, ಏನು ಆಟೋ ಚಾಲಕನ ಮೇಲೆ ಒಂದು ಚಪ್ಪಲಿಂದ ಹಲ್ಲೆ ನಡೆಸಿ ಒಂದು ದರ್ಪ ತೋರಿದಂಥ ಮಹಿಳೆ ಏನಿದ್ದಾಳೆ, ಈಗ ಆಕೆ ನಿನ್ನೆ ಸಂಜೆ ಒಂದು ಕ್ಷಮೆಯನ್ನು ಕೂಡ ಯಾಚನೆ ಮಾಡಿರುವಂಥದ್ದು. ನಿನ್ನೆ ಆಕೆ ಮತ್ತು ಕೆಲವರನ್ನ ಕರೆಸಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಆಕೆ ಏನು ಆಟೋ ಚಾಲಕನ ಬಳಿ ಒಂದು ಕ್ಷಮೆಯನ್ನು ಕೇಳಿಸ್ತಾರೆ. ನಂತರ ಈ ಒಂದು ಘಟನೆ ಬಗ್ಗೆ ಕನ್ನಡಿಗರ ಬಳಿ ಕೂಡ ಆಕೆ ಕ್ಷಮೆಯನ್ನು ಕೇಳಿರುವಂಥದ್ದು. ಯಾಕಂದರೆ ಚಪ್ಪಲಿಯಿಂದ ಹೊಡೆದ ಬಳಿಕ ಆಕೆ ಸಾಕಷ್ಟು ಒಂದು ಆರೋಪವನ್ನು ಕೂಡ ಮಾಡಿದರು. ಮತ್ತು ಏನು ಹಗಲೇ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಆಟೋ ಚಾಲಕನ ಮೇಲೆ ಒಂದು ಅತಿರೇಕದ ಒಂದು ವರ್ತನೆಯನ್ನು ಕೂಡ ತೋರಿದ್ಲು. ನಂತರ ಇದರ ಬಗ್ಗೆ ಒಂದು ಆಟೋ ಚಾಲಕ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ ನಂತರ ಆಕೆಯನ್ನ ಪೊಲೀಸರು ಠಾಣೆಗೆ ಕರೆಸಿ ಒಂದು ವಿಚಾರಣೆಯನ್ನು ಮಾಡ್ತಾರೆ. ನಂತರ ಆಕೆಯಿಂದ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿರ್ತಾರೆ. ಆದರೆ ಆಕೆ ಗರ್ಭಿಣಿ ಮಹಿಳೆ ಆಗಿರೋದ್ರಿಂದ ಆಕೆಗೆ ಏನು ಆಕೆಯನ್ನ ಬಂಧನ ಮಾಡೋದಕ್ಕೆ ಬಂಧನವನ್ನು ಪೊಲೀಸರು ಮಾಡಿರೋದಿಲ್ಲ. ಯಾಕೆಂದ್ರೆ ಕಾನೂನು ರೀತಿಯ ಏನು ಸ್ಟೇಷನ್ ಬೇಲ್ ಕೊಡಬೇಕು ಅದನ್ನ ಬೇಲನ್ನು ಕೊಡಿಸಿ ನಂತರ ವಾಪಸ್ ಕಳಿಸಿರೋದು. ಆ ನಂತರ ಈ ಒಂದು ಘಟನೆಯಿಂದ ಆಕೆಗೂ ಕೂಡ ಸಾಕಷ್ಟು ಮುಜುಗರ ಆಗಿದ್ದು ಮತ್ತೆ ಒಂದು ರೀತಿಯ ಒಂದು ಭಯಭೀತಳಾಗಿ ನಂತರ ತನ್ನ ಪತಿಯ ಜೊತೆ ಆಗಮಿಸಿ ಈಗ ಒಂದು ಕ್ಷಮೆಯಾಚನೆಯನ್ನು ಕೂಡ ಮಾಡಿರೋದು. ಆನಂತರ ಆ ಒಂದು ವಿಡಿಯೋದಲ್ಲಿ ನೋಡ್ಬೋದು, ಆಕೆ ಆಟೋ ಚಾಲಕ ಮತ್ತು ಆತನ ಕುಟುಂಬದವರಿಗೆ ಒಂದು ಕಾಲಿಗೆ ಬಿದ್ದ ಒಂದು ನಮಸ್ಕಾರ ಮಾಡಿ ಆ ನಂತರ ಕ್ಷಮೆಯನ್ನು ಯಾಚನೆ ಕೂಡ ಮಾಡಿದರೆ ನಂತರ ಆಟೋ ಚಾಲಕ ಕೂಡ ಅದನ್ನು ಒಪ್ಕೊಳ್ಳುವಂಥದ್ದು. ಆದರೆ ಕನ್ನಡಿಗರ ಬಗ್ಗೆ ಒಂದು ಆಟೋ ಚಾಲಕರ ಬಗ್ಗೆ ಮತ್ತು ಕನ್ನಡಿಗರ ಬಗ್ಗೆ ಒಂದು ರೀತಿಯ ಒಂದು ಕೆಟ್ಟ ರೀತಿಯಲ್ಲಿ ಮಾತನಾಡಿರೋದ್ರಿಂದ ಅದ್ರ ಬಗ್ಗೆ ಕೂಡ ಒಂದು ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿದಾಗ ಆಕೆ ಅದೇ ಸ್ಥಳದಲ್ಲೇ ಒಂದು ಕ್ಷಮೆಯನ್ನು ಕೂಡ ಕೇಳಿ ನಂತರ ಈ ಒಂದು ಪ್ರಕರಣಕ್ಕೆ ಒಂದು ಇತ್ತೀಚೆಯನ್ನು ಆಡಬೇಕು, ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡೋದಿಲ್ಲ ಅಂತೇಳಿ ಕೂಡ ಒಂದು ಅಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾಳೆ. ನಂತರ ಆಟೋ ಚಾಲಕರು ಕೂಡ ಇದನ್ನ ಅಲ್ಲಿ ಒಪ್ಕೊಂಡಿರುತ್ತದೆ. ಅಂದ್ರೆ ಈಕೆಗೆ ಈ ಒಂದು ಘಟನೆಯಿಂದ ಒಂದು ಮನವರಿಕೆ ಆಗಿದೆ, ಮುಂದೆ ಈ ರೀತಿ ಮಾಡೋದಿಲ್ಲ ಅಂತೇಳಿ ಆಕೆ ಹೇಳಿರೋದ್ರಿಂದ ಅಲ್ಲಿ ಅದನ್ನು ಒಪ್ಕೊಂಡಿದ್ದಾರೆ. ಸದ್ಯ ಈ ಒಂದು ಪ್ರಕರಣ ಈಗ ಪೊಲೀಸ್ ಠಾಣೆಯಲ್ಲಿದೆ ಮತ್ತೆ ಪೊಲೀಸರು ಕೂಡ ವಿಚಾರಣೆ ಮತ್ತೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆಟೋ ಚಾಲಕ ಏನಾದರೂ ಕೇಸನ್ನು ವಾಪಸ್ ತೆಗೆದುಕೊಳ್ಳಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ರೆ ಆ ನಂತರ ಇಬ್ಬರನ್ನು ಕರೆಸಿ ಒಂದು ಅಧಿಕೃತವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಪಡೆದು ನಂತರ ಈ ಒಂದು ಕೇಸ್ನ ಒಂದು ಕೇಸ್ಗೆ ಒಂದು ಇತ್ತೀಚೆಗೆ ಆಡುವಂತ ಸಾಧ್ಯತೆ ಇದೆ. ಫೈನ್, ಥ್ಯಾಂಕ್ ಯು ಮುನಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.